ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು, ಈ ಸಮಯದಲ್ಲಿ ನಾವು ಅದನ್ನು ನೆನಪು ಮಾಡಿಕೊಳ್ಳೋಣ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ನಾವು ಯಾವ ವಿಷಯದ ಕುರಿತಾಗಿ ಕೇಳಿದ್ವಿ? ಎಲ್ಲ ಸುದ್ದಿಗಳು ನೆನಪಿರ್ತವೆ, ದೇವರ ವಾಕ್ಯ ಮಾತ್ರ ನಮಗೆ ನೆನಪಿರಲ್ಲ. ಯಾಕೆ? ಮರೆತು ಬಿಡ್ತೀವಿ. ಸೈತಾನ್ ಏನು ಮಾಡ್ಬಿಡ್ತಾನೆ? ಆ ವಾಕ್ಯವನ್ನು ಕದ್ದುಕೊಂಡು ಹೋಗ್ಬಿಡ್ತಾನೆ, ಕುಟುಂಬದಲ್ಲಿ ಅಸಮಾಧಾನವನ್ನ ತಂದಿಡ್ತಾನೆ. ಹಲ್ಲೆಲೂಯಾ. ವಾಕ್ಯ ಇದ್ರೆ ನಮಗೆ ಸಮಾಧಾನ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ್ದು ವಿಷಯ ಕುರಿತಾಗಿ? 40 ವರ್ಷಗಳಿಂದ ದೇವಾಲಯದ ಹೊರಗಡೆ ಭಿಕ್ಷೆ ಬೇಡುವಂತ ಹುಟ್ಟು ಕುಂಟನ ಕುರಿತಾಗಿ ನಾವು ಕೇಳಿದ್ವಿ. ಹಲ್ಲೆಲೂಯಾ. ಪೇತ್ರ, ಯೋಹಾನರು ಯೇಸುವಿನ ನಾಮದ ಮೂಲಕವಾಗಿ ಮಾತಾಡುವಾಗ ಅದ್ಭುತವಾಗಿ ಆ ಹುಟ್ಟು ಕುಂಟನನ್ನ ಕೈ ಹಿಡಿದು ಎಬ್ಬಿಸಿದಾಗ ಆತನ ಕಾಲುಗಳಿಗೆ ಬಲ ಶಕ್ತಿ ಬಂದು ಆತನು ದೇವಾಲಯದ ಒಳಗಡೆ ಹೊರಟು ಹೋದ. ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸಿದ. ಮೇನ್ ಟಾಪಿಕ್ ಏನಾಗಿತ್ತು? ನಿನಗೆ ಬೆಳಕು ಬಂತು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಕತ್ತಲೆ ಹೊರಟು ಹೋಗಿ ಏನ್ ಬಂತು? ಬೆಳಕು ಬಂತು ಎನ್ನುವಂತ ಅಂಶ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಯೋಹಾನ್ ಬರೆದ ಸುವಾರ್ತೆ, ಸತ್ಯವೇದ ಪುಸ್ತಕ ತೆಗಿರಿ. ಯೋಹಾನ್ ಬರೆದ ಸುವಾರ್ತೆ ತೆಗಿರಿ, 2ನೇ ಅಧ್ಯಾಯ 5ನೇ ವಾಕ್ಯ. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಹಲ್ಲೆಲೂಯಾ. ಇವತ್ತಿನ ಅಂಶ ಏನ್ರಿ? ದೇವ್ರು ನಿನಗೆ ಏನು ಹೇಳ್ತಾನೋ ಅದನ್ನ ನೀನು ಮಾಡುವವನಾಗಬೇಕು. ಹಲ್ಲೆಲೂಯಾ. ಆತನು ನಿಮಗೆ ಏನು ಹೇಳುವನೋ ಅದನ್ನೇ ಮಾಡಿರಿ. ದೇವರು ಹೇಳಲಾರದನ್ನ ಮಾಡುವಂತವರು ಅನೇಕರು ಇರ್ತಾರೆ ಪ್ರೇರೆ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಹೇಳುವಂತದ್ದನ್ನೇ ನಾವು ಮಾಡುವಾಗ ದೇವರ ಬಲವಾದ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತಾಡು ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. Hallelujah. Follow the God, what he says. Hallelujah. ಆತನು ನಿಮಗೆ ಏನು ಹೇಳ್ತಾನೋ ಅದನ್ನ ನೀವು ಮಾಡಿರಿ. ಹಲ್ಲೆಲೂಯಾ. ಆತನು ಹೇಳುವಂತದ್ದನ್ನ ಜನರು ಮಾಡೋದಿಲ್ಲ. ಆತನು ಹೇಳುವಂತದ್ದ ಕಡೆಗೆ ಜನರು ಕಿವಿಗೊಡೋದಿಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಆದಿಯಿಂದಲೂ ಕೂಡ ಆದಾಮ ಹವ್ವ ದೇವರ ಸಂಗಡ ಇರುವಾಗ ಆತನ ಮಾತುಗಳನ್ನ ಕೇಳ್ತಾ ಇರಬೇಕಾದ್ರೆ ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ, ಯಾವುದೇ ಕಷ್ಟ ಇರಲಿಲ್ಲ, ಯಾವುದೇ ನಷ್ಟ ಇರಲಿಲ್ಲ. ಯಾವಾಗ ದೇವರ ಸ್ವರವನ್ನ ಬಿಟ್ಟು ದೆವ್ವದ ಸ್ವರವನ್ನ, ಸೈತಾನನ ಸ್ವರವನ್ನ ಅವರು ಕೇಳಿದ್ರು, ಅವಾಗ್ಲಿಂದಲೇ ಪಾಪ ಎನ್ನುವಂಥದ್ದು ಈ ಲೋಕದೊಳಗಡೆ ಪ್ರವೇಶ ಆಯ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರು ತಾನು ಹೇಳ್ತಾನೆ ಏನೆಂಬುದಾಗಿ, ನನ್ನ ಮಾತನ್ನ ನೀವು ಕೇಳುವವರಾಗಿರ್ರಿ, ನನಗೇ ವಿಧೇಯರಾಗಿ ನಡೆಯುವವರಾಗಿರ್ರಿ. ಹಲ್ಲೆಲೂಯಾ. ದೇವರು ಆತನನ್ನ ಹಿಂಬಾಲಿಸಿ ನಡೆಯುವಂಥದ್ದು ಬಹಳ ಕಷ್ಟ ಎಂಬುದಾಗಿ ಅನೇಕರು ನೆನೆಸುವುದುಂಟು. ಹಲ್ಲೆಲೂಯಾ. ದೇವರನ್ನ ಹಿಂಬಾಲಿಸಿ ನಡೆಯುವುದು ಕಷ್ಟ ಅಲ್ಲ, ಅದು ಬಹಳ ಬಹಳ ಸುಲಭ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನ ಹಿಂಬಾಲಿಸಿ ನಡೆಯುವಂಥದ್ದು ಕಷ್ಟ ಏನೂ ಅಲ್ಲ.
ಅನೇಕರ ಕಷ್ಟ ಅಂತೇಳಿ ಎಣಿಸಿ ದೇವ್ರನ್ನ ಗುಡ್ಡು ತರ ಇಟ್ಟು ತಾವೇ ಎಲ್ಲವುಗಳನ್ನ ಕಷ್ಟಗಳನ್ನ ತಂದಕ್ಕೊಂತಾರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನಿಂದ ಇನ್ನು ಕೆಲವು ವಾರಗಳವರೆಗೆ ಒಂದೇ ಅಂಶವನ್ನು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ದೇವರು ಏನು ಹೇಳ್ತಾನೋ ಅದನ್ನೇ ನಾವು ಮಾಡುವವರಾಗಬೇಕು. ದೇವರು ಬೇಡ ಅಂದದ್ದನ್ನ ನಾವು ಮಾಡ್ಲೇಬಾರದು, ಅದನ್ನ ಕಂಪ್ಲೀಟ್ ಆಗಿ ನಾವು ಬಿಡುವವರಾಗಬೇಕು. ಹಲ್ಲೆಲೂಯಾ. ಒಂದ್ಸಾರಿ ಯೇಸು ಕ್ರಿಸ್ತನು ಮತ್ತು ಆತನ 12 ಜನ ಶಿಷ್ಯರು ಮದುವೆಗೆ ಆಹ್ವಾನ ಮಾಡಲ್ಪಟ್ಟಿರ್ತಾರೆ. ಆ ಊರ ಹೆಸರು ಕಾನಾ ಅಂತ ಹೇಳಿ. ಆ ಊರ ಹೆಸರು ಏನ್ರಿ? ಕಾನಾ ಊರು. ಅಲ್ಲಿ ಈಗ ತಿಮ್ಮಾಪುರ ಅಂತ ಹೇಳಿ ಹೆಂಗಿದೆ, ಅದ್ರಂಗೆ ಯಾವ ಊರದು? ಕಾನಾ. ಅದರ ಹೆಸರೇ ಕಾನಾ ಎನ್ನುವಂತ ಊರು. ಆ ಊರಿಗೆ ಯೇಸು ಕ್ರಿಸ್ತನನ್ನು ಆಹ್ವಾನ ಮಾಡಿದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಎಲ್ಲರೂ ಕೂಡ ಆ ಮದುವೆಗೆ ಹೋಗ್ತಾರೆ. ಪ್ರೇರೆ, ಮದುವೆ ಅಂದ್ರೆ ಎಲ್ಲರಿಗೂ ಕೂಡ ಸಂತೋಷ ಅಲ್ವಾ? ಹಲ್ಲೆಲೂಯಾ. ಮದುವೆಯನ್ನ ಏರ್ಪಾಟು ಮಾಡಿದವರು ಯಾರು? ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಎಂಬುದಾಗಿ ನೇಮಕ ಮಾಡಿದವರು ಯಾರು? ದೇವರೇ ಆಗಿದ್ದಾನೆ. ಮೊದಲನೇದಾಗಿ ಉಂಟು ಮಾಡಿದ್ದು ಯಾರನ್ನ? ಪುರುಷನನ್ನ. ಆದಾಮನನ್ನ ಉಂಟು ಮಾಡಿದ ಮೇಲೆ ದೇವರು ಆದಾಮನಿಗೆ ಸರಿ ಬೀಳುವಂತ ಸಹಕಾರಿಯಾಗಿ ಅವಳನ್ನ, ಸ್ತ್ರೀಗಳನ್ನ ಉಂಟು ಮಾಡಿದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮದುವೆಗೆ ಯೇಸು ಸ್ವಾಮಿ ಆತನ ಶಿಷ್ಯರು ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ನಾವು ಮದುವೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಲಡ್ಡು, ಬೂಂದಿ, ಎಲ್ಲ ಇರುತ್ತೆ. ಇವತ್ತಿನ ಮದುವೆ. ಆವಾಗಿನ ಕಾಲದಾಗ ಏನಿರ್ತೈತ್ರಿ? ಆವಾಗಿನ ಕಾಲದಾಗಲ್ಲ. ನಿಮ್ಮ ಮದುವೆಗೆ ಏನಿತ್ತು? ಹೋಳಿಗೆ. ಹಲ್ಲೆಲೂಯಾ. 30 ಸೇರು ಹೋಳಿಗೆ ಮಾಡಿದ್ರು. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಏನ್ ಮಾಡ್ತಾ ಇದ್ರು? ಏನ್ ಮಾಡ್ತಾ ಇದ್ರು? ಹೋಳಿಗೆ ಬಿಟ್ಟು ಇನ್ನೂ ಬೇರೆ ಯಾವ್ದಾದಂತ ಒಂದು ಪದಾರ್ಥವನ್ನ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ಲಡ್ಡು ಎಂಬುದು ಏನ್ ಮಾಡಿದಿರಿ? ಫೇಮಸ್ ಆಗಿದೆ. ಇವತ್ತು ದೊಡ್ಡವರು ಶ್ರೀಮಂತರಾದ್ರೆ ಮೈಸೂರು ಪಾಕು, ಜಿಲೇಬಿನೋ, ಇನ್ನೊಂದು ಮುನ್ನೊಂದು ಸ್ವೀಟ್ ಅನ್ನ ಅಡುಗೆಯನ್ನ ಮಾಡಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮದುವೆ ಕಾರ್ಯ ನಡೀತಾ ಇದೆ, ಶುಭಗಳಿಗೆ ಒಂದು ಕಾಲ. ಆ ಸಮಯದಲ್ಲಿ ಅಲ್ಲಿ ಒಂದು ಕಡಿಮೆಯಾಗ್ತಾ ಇದೆ ಪ್ರಿಯರೇ. ಅದು ಕಡಿಮೆ ಆಗ್ಬಾರ್ದು. ಒಂದು ವೇಳೆ ಅದು ಕಡಿಮೆ ಆದ್ರೆ ಮದುವೆ ಎನ್ನುವಂಥದ್ದು ಮುರಿದು ಬೀಳುವಂತ ಪರಿಸ್ಥಿತಿ. ನಮಗೂ ನಿಮಗ್ ಗೊತ್ತು, ಕೆಲವೊಂದು ಮದುವೆಗಳು ಎಲ್ಲಿ ಮುರಿದು ಬಿದ್ದಾವ? ತಾಳಿ ಕಟ್ಟುವಂತ ಸಮಯದಲ್ಲಿ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ತಾಳಿ ಕಟ್ಲಕ್ಕೆ ಹೋಗ್ಬೇಡ ಅಂತೇಳಿ ಅಲ್ಲೇ ಮುರ್ಕೊಂಡು ಹಂಗೆ ಹೋದಂತ ಸ್ಥಿತಿಗತಿಗಳು ನಮಗೆ ಚೆನ್ನಾಗಿ ಗೊತ್ತುಂಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೂ ಅನೇಕ ಯಾವುದೋ ಒಂದು ವಿಚಾರದಲ್ಲಿ ಏನಾಗಿದೆ? ಮದುವೆ ಕಾರ್ಯಕ್ರಮಗಳು ಮುರಿದು ಬಿದ್ದಿದ್ದಾವೆ. ಈ ಇಸ್ರಾಯೇಲರ ಸಂಪ್ರದಾಯದ ಪ್ರಕಾರವಾಗಿ, ಸಂಸ್ಕೃತಿಯ ಪ್ರಕಾರವಾಗಿ ಏನಂದ್ರೆ, ಅಲ್ಲಿ ಅವರು ದ್ರಾಕ್ಷಾರಸವನ್ನ ಕೊಡ್ತಾ ಇದ್ರು. ಏನ್ ಕೊಡ್ತಾ ಇದ್ರು? ದ್ರಾಕ್ಷಾರಸ ಬೇರೆ, ಮದ್ಯ ಬೇರೆ. ಹಲ್ಲೆಲೂಯಾ. ದ್ರಾಕ್ಷಾರಸ ಅಂದ್ರೆ ಏನ್ರಿ? ನೀವು ಕುಡಿತೀರಲ್ಲ ಆಲಯದಲ್ಲಿ. ಹಲ್ಲೆಲೂಯಾ. ಆ ಒಂದು ಇದರಿಂದ ಮಾಡಿರುವಂಥದ್ದು, ದ್ರಾಕ್ಷಿಯಿಂದ ಮಾಡಿರುವಂಥದ್ದು. ಹಲ್ಲೆಲೂಯಾ. ಅದನ್ನೇ ಬಹಳ ದಿವಸಗಳ ಕಾಲ ಇಟ್ಟು ಉಳಿ ಬರೋವರೆಗೆ ಇಟ್ಟರಪ್ಪ ಅಂದ್ರೆ ಅದೇನಾಗುತ್ತೆ? ಮದ್ಯ ಆಗುತ್ತೆ. ಹಲ್ಲೆಲೂಯಾ. ಇನ್ನೊಂದು ಕೆಲವೊಂದು ಕೆಮಿಕಲ್ಸ್ ಗಳನ್ನ ಹಾಕ್ಬಿಟ್ರೆ ಅದೇನಾಗುತ್ತೆ? ಆಲ್ಕೋಹಾಲ್ ಆಗುತ್ತೆ. ಮದ್ಯ ಅಂತ ಹೇಳಿ ಅದನ್ನ ಕರಿತೀವಿ, ವೈನ್ ಅಂತ ಹೇಳಿ ಅದನ್ನ ಕರಿತೀವಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗ್ಬಿಟ್ಟಿದೆ? ಕಂಪ್ಲೀಟ್ ಆಗಿ ಕಡಿಮೆಯಾಗಿದೆ. ಎಲ್ಲರೂ ಕೂಡ ಈಗ ನೀವು ಮದುವೆ ಮಾಡ್ಬೇಕಾದ್ರೆ ಮನೆಯಲ್ಲಿ ಏನ್ ಮಾಡ್ತೀರಿ? ಎಲ್ಲರೂ ನೀವೇ ಜವಾಬ್ದಾರಿ ತಗೊಂತೀರಾ? ಏನ್ ಮಾಡ್ತೀರಿ? ಲೇಬರ್ ಡಿವಿಷನ್ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ? ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಒಪ್ಪಿಸ್ಕೊಟ್ಬಿಡ್ತೀರಿ. ಹಲ್ಲೆಲೂಯಾ. ಕುಟುಂಬದ ಯಜಮಾನಿ ಇದ್ರೆ ಅವ್ರ ತಮ್ಮಗ ಇಲ್ಲ, ಮದುವೆದು ಊಟದ ವ್ಯವಸ್ಥೆ ಎಲ್ಲ ನೀನ್ ನೋಡ್ಕೊ, ಅಲ್ಲಿಂದ ಇಲ್ಲಿಂದ ಬರೋರನ್ನ ಕರ್ಕೊಂಡ್ ಬಿಟ್ಟು ಬರೋರ್ನೆಲ್ಲ ವ್ಯವಸ್ಥೆ ನೀನ್ ನೋಡ್ಕೊ, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಎಲ್ಲ ನೀನ್ ನೋಡ್ಕೊ, ಇನ್ನೊಂದು ಮುನ್ನೊಂದು ಕಾರ್ಯಕ್ರಮ ಎಲ್ಲ ನೀನ್ ನೋಡ್ಕೊ, ಬಡಿಸುವಂತದ್ದು ಅದೊಂದು ಗ್ರೂಪ್ ಅವರಿಗೆ ಇನ್ನೊಬ್ರಿಗೆ ಕೊಟ್ಟು ಬಿಡೋದು. ಹಲ್ಲೆಲೂಯಾ. ಈ ರೀತಿ ಆಗ್ತಾ ಇರುತ್ತಾ? ಇಲ್ಲ. ಕೇಳಿದಿರಾ? ನೋಡಿದಿರಾ? ಮಾಡಿದಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲ, ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಆ ಒಂದು ಮದುವೆಯಲ್ಲಿ ಏನಾಗಿದೆ ಅಂತೆ? ದ್ರಾಕ್ಷಾರಸ ಕಡಿಮೆಯಾಗಿದೆ ಅನ್ನೋದಕ್ಕಿಂತ ಕಂಪ್ಲೀಟ್ ಆಗಿ ಅದೇನಾಗಿದೆ? ಖಾಲಿ ಆಗಿಬಿಟ್ಟಿದೆ. ಹಲ್ಲೆಲೂಯಾ. ದ್ರಾಕ್ಷಾರಸ ಇಲ್ಲ ಎನ್ನುವಂತ ಸುದ್ದಿ ಯಾರಿಗೆ ಮಾತ್ರ ಗೊತ್ತುಂಟು? ಅಲ್ಲಿ ಪಾನದಾಯಕದ ಮುಖ್ಯಸ್ಥ, ಅಡಿಗೆ ಮಾಡುವಂತರಲ್ಲಿ ಮುಖ್ಯಸ್ಥ, ಅವರಿಗೆ ಗೊತ್ತುಂಟು. ಅಲ್ಲಿರ್ತಕ್ಕಂಥ ಅಡಿಗೆ ಮಾಡುವಂತ ವ್ಯಕ್ತಿಗಳಿಗೆ ಗೊತ್ತುಂಟು. ಹಲ್ಲೆಲೂಯಾ. ಆ ಸುದ್ದಿಯನ್ನ ಯಾರಿಗೆ ಹೇಳ್ತಾ ಇದ್ದಾರೆ? ಆ ಮದುವೆಗೆ ಬಂದಿರತಕ್ಕಂಥ ಸ್ತ್ರೀ ಆಗಿರ್ತಕ್ಕಂಥ ಲೋಕ ರೀತಿಯಲ್ಲಿ ಯೇಸು ಕ್ರಿಸ್ತನ ತಾಯಿಯಾಗಿರುವಂತ ಮರಿಯಳಿಗೆ ಆ ವಿಷಯವನ್ನ
ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ಯೇಸುವಿನ ಬಳಿಗೆ ಬಂದು ಏನ್ ಮಾಡ್ತಾ ಇದ್ದಾಳೆ? ದ್ರಾಕ್ಷಾರಸ ಕಡಿಮೆಯಾಗಿದೆ, ದ್ರಾಕ್ಷಾರಸ ಏನು ಬೇಕಾಗಿದೆ, ಅದಕ್ಕೆ ಬೇಕಾದಂತ ಏರ್ಪಾಟನ್ನ ನೀವು ಮಾಡ್ರಿ ಅಂತೇಳಿ. ಅವಾಗ ಒಂದೇ ಮಾತು ಸ್ವಾಮಿ ಅವರು ಹೇಳ್ತಾರೆ, ಏನಂತೇಳಿ? ಅಮ್ಮ, ನನ್ನ ಗೊಡುವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಿಯಳು ಯೇಸು ಕ್ರಿಸ್ತನಿಗೆ ಲೋಕ ರೀತಿಯಲ್ಲಿ ಆಕೆ ಏನಾಗಿದ್ದಾಳೆ? ತಾಯಿಯಾಗಿದ್ದಾಳೆ. ಮರಿಯಳನ್ನು ಉಂಟು ಮಾಡಿದ್ಯಾರು? ಆಕೆ ಗರ್ಭದಲ್ಲಿ ಬಂದಿರತಕ್ಕಂತ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬೋದಕ್ಕೆ ಹೆಂಗೋ ಅನ್ಸುತ್ತೆ, ಆದ್ರೆ ಅದು ಕೂಡ ಸತ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಯೇಸುವಿನ ಬಳಿಗೆ ಬಂದು ಈಕೆ ಏನ್ ಮಾಡ್ತಾ ಇದ್ದಾಳೆ? ರೆಕಮೆಂಡೇಶನ್ ಕೊಡ್ತಾ ಇದ್ದಾಳೆ. ಯೇಸು ಸ್ವಾಮಿಗೆ ಹೇಳ್ಬಿಟ್ರೆ, ತಾಯಿ ಹೇಳ್ಬಿಟ್ರೆ ಅದು ಕೇಳಿಬಿಡ್ತಾರ ಅಂತ. ಹಲ್ಲೆಲೂಯಾ. ಸಮಯ ಬರಲಾರದೆ ದೇವರು ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಅದರ ಸಲುವಾಗಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಇರುತ್ತೆ, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದು. ಅದಕ್ಕಿಂತ ಮೇಲೆ ಒಂದು ವಾಕ್ಯ ಇರ್ತೇನೋ, ಒಂದು ಕಾಲ ಉಂಟು, ಒಂದು ಸಮಯವನ್ನ ಇಟ್ಟಿದ್ದಾನೆ ದೇವರು. ಹಲ್ಲೆಲೂಯಾ. ಆ ಸಮಯ ಬರೋವರೆಗೂ ಆ ಕಾರ್ಯಗಳು ಆಗದ ಹಾಗೆ ದೇವರು ನಡೆಸ್ತಾ ಇರ್ತಾನೆ, ತಡಿತಾ ಇರ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ಇದೇನಾಗಿದೆ? ದ್ರಾಕ್ಷರಸ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ, ಮದುವೆ ಮುರ್ಕೊಂಡು ಬೀಳ್ಲಿಕ್ಕಿದೆ, ನೀವೇನ್ ಮಾಡ್ರಿ? ಸಹಾಯ ಮಾಡ್ರಿ ಅಂತ ಸ್ವಾಮಿ ಅವ್ರು ಏನಂತ ಹೇಳ್ತಾ ಇದ್ದಾರೆ? ನನ್ನ ಸಮಯ ಇನ್ನೂ ಬಂದಿಲ್ಲ, ಅಮ್ಮ ನನ್ನ ಗುಡುವೆ ನಿನಗೆ. ಆ ಮಾತನ್ನ ಹೇಳಿದ ತಕ್ಷಣ ಮರಿಯಳು ಯಾರಿಗೆ ಹೇಳ್ತಾ ಇದ್ದಾಳ್ರಿ? ಅಲ್ಲಿರ್ತಕ್ಕಂತ ಸೇವೆ ಮಾಡುವಂತ ಸೇವಕರಿಗೆ ಹೇಳ್ತಾ ಇದ್ದಾರೆ ಅಂತೇಳಿ, ಆತನ ನಿಮಗೆ ಏನು ಹೇಳುವನೋ ಅದನ್ನೇ ನೀವು ಮಾಡಿರಿ. ಯೇಸು ನಿಮಗೆ ಏನು ಹೇಳುವನೋ ಅದನ್ನೇ ನೀವು ಮಾಡಿರಿ. ಅದನ್ನು ಮಾಡ್ಲಾರ್ದೆ ಇದ್ರೆ ಮತ್ತೆ ಮದುವೆ ಏನಾಗುತ್ತೆ? ಮುರಿದು ಬೀಳುತ್ತೆ. ಹಲ್ಲೆಲೂಯಾ. ಯೇಸು ಆ ಮದುವೆಗೆ ಹೋಗಿರುವಂತದ್ದು ಕಾರಣ ಯಾವುದಕ್ರಿ? ಆ ಮದುವೆ ಮುರಿದು ಬೀಳಬಾರದು. ಹಲ್ಲೆಲೂಯಾ. ಮದುವೆಯನ್ನ ಮಾಡಿಸಿದ ಆತ ಏದೇನ್ ತೋಟದಲ್ಲಿ ಆತ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಮದುವೆ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದಾತ ದೇವರು. ಅದೇ ದೇವರು ಮುರಿದು ಹೋಗುವಂತ ಮದುವೆಗೆ ಆಹ್ವಾನ ಮಾಡಲ್ಪಟ್ಟಿದ್ದಾನೆ. ಆತನು ಹೇಳಿದ ಹಾಗೆ ನೀವು ಮಾಡ್ರಿ ಎಂಬುದಾಗಿ ತಾಯಿಯಾಗಿರ್ತಕ್ಕಂಥ ಮರಿಯಳು ಹೇಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಸಮಯ ಬಂದಾಗ ಹೇಳ್ತಾ ಇದ್ದಾನೆ, ನಮ್ಮ ಸಂಸ್ಕೃತಿ ಹೆಂಗಿದೆ? ಹೊರಗಡೆ ನಾವು ಮನೆಗೆ ಹಂಗೆ ಹೋಗ್ಬಿಡ್ತೀವ್ಯಾ? ಏನ್ ಮಾಡ್ತೀವ್ರಿ? ಕೈ ಕಾಲು ಮುಖಗಳನ್ನ ತೊಳ್ಕೊಂತೀವಿ. ಇಸ್ರಾಯೇಲ್ರದು ಕೂಡ ಸೇಮ್ ಅದೇ ಒಂದು ಸಂಸ್ಕೃತಿ. ಹಲ್ಲೆಲೂಯಾ. ಯಹೂದ್ಯರ ಶುದ್ಧಾಚಾರದ ಪ್ರಕಾರವಾಗಿ 6 ಕಲ್ಲಿನ ಬಾನೆಗಳಿದ್ವಂತೆ. ಎಷ್ಟ್ರಿ? 6 ಏನು? ಕಲ್ಲಿನ ಬಾನೆಗಳು. ಬ್ಯಾರೆಲ್ ಅಂತೀವಲ್ಲ ನಮ್ಮ ಆಡು ಭಾಷೆದ, ಪ್ಲಾಸ್ಟಿಕ್ ಬ್ಯಾರಲ್ಗಳು ಇರ್ತಾವಲ್ರಿ. ಹಲ್ಲೆಲೂಯಾ. ಅದರಂಗ ಆವಾಗಿನ ಕಾಲದಾಗ ಪ್ಲಾಸ್ಟಿಕ್ ಇದ್ದಿಲ್ಲ, ಏನಿತ್ತು? ಕಲ್ಲಿನಿಂದಲೇ ಬಾನೆಗಳನ್ನ ಏನ್ ಮಾಡ್ತಾ ಇದ್ರು? ಕಟ್ತಾ ಇದ್ರು. ಹಲ್ಲೆಲೂಯಾ. ಅದರಲ್ಲೇ ನೀರನ್ನಾಗ್ಲಿ ಬೇರೆ ಯಾವುದಾದ್ರೂ ವಸ್ತುಗಳನ್ನಾಗ್ಲಿ ಏನ್ ಮಾಡ್ತಾ ಇದ್ರು? ಶೇಖರಣೆ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಆ ನೀರಿನಲ್ಲಿ ಈ ಸ್ವಾಮಿಯವರು ಆ ಕಲ್ಲಿನ ಬಾನೆಗಳನ್ನು ನೋಡಿ ಹೇಳ್ತಾ ಇದ್ದಾರೆ ಅವ್ರಿಗೆ, ಕಂಠಪೂರ್ತಿ ಏನ್ ಮಾಡ್ರಿ? ನೀರನ್ನ ತುಂಬ್ರಿ, ನೀರನ್ನ ತುಂಬ್ರಿ ಅಂತ ಹೇಳಿದ ತಕ್ಷಣ ಅವ್ರು ಕಂಠಪೂರ್ತಿ ನೀರನ್ನ ತುಂಬ್ತಾರೆ ಪ್ರಿಯರೇ. ಸುಮಾರು 120 ಲೀಟರ್ಗಳಷ್ಟು ಹಿಡಿಯುವಂತ ಬಾನೆ. ಒಂದು ಬಾನೆ ಎಷ್ಟು ಹಿಡಿತೆ? 120 ಲೀಟರ್ಗಳು. ಎಷ್ಟು ಕೊಡ ಆಗ್ಬೋದು? ಒಂದು ಕೊಡ ಎಷ್ಟು ರೀ? 15 ಲೀಟರ್ 20 ಲೀಟರ್ ಕ್ಯಾನ್ ಎಷ್ಟು? ಅದು 20 ಅಂದ್ರೆ 15 ಲೀಟರ್. ಹಲ್ಲೆಲೂಯಾ. ಹೊಟ್ಟೆ ಕೊಡ ಅಲ್ಲಿದೆ, ಹೊಟ್ಟೆ ಕೊಡ ಅಂತೀರಿ, ಇಲ್ಲ ರೌಂಡ್ ಕೊಡ ಅಂತೀರಿ. ಹಲ್ಲೆಲೂಯಾ. ಪ್ರಯಾಸ ಏನಂತೀರಿ? ಐರಾಜ್ ಏನಂತೀರಿ? ಕೊಡ ಅಂತೀವಿ. ಅಲ್ಲ, ಅವು ಓಲ್ಡ್ ಸ್ಟೈಲ್ ಇದ್ವಲ್ಲ, ಅವಕ್ಕೆಲ್ಲ ಅಂತೀವಿ. ಅಲ್ಲಲ್ಲ, ಕೊಡನೆ ಈ ತರ ನಮ್ ಕಡೆ ಹೊಟ್ಟೆ ಕೊಡ ಅಂತೇಳಿ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೌಂಡ್ ಇರುವಂತದ್ದು ಅದು ಎಷ್ಟು ಹಿಡಿಸುತ್ತೆ? 15 ಲೀಟರ್. 15 6 90 ಅಂದ್ರೆ 15 7 ಕೊಡಗಳಷ್ಟು ತುಂಬುವಂತ ಒಂದು ಬಾನೆ. 7 ಎಕರೆ 8ನೇ ಹಿಡಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಷ್ಟು ಏನ್ ಮಾಡಿದ್ರಿ? 8 ಕೊಡಗಳು, 8 + 6 8 48 ಕೊಡಗಳಷ್ಟು ನೀರನ್ನ ತುಂಬಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಯೇಸು ಏನಂತ ಹೇಳಿದ? ಬಾನಿನಲ್ಲಿ, ಕಲ್ಲಿನ ಬಾನಿನಲ್ಲಿ ನೀರನ್ನ ಹಾಕ್ರಿ ಅಂತೇಳಿ. ಅವರು ಆಲೋಚನೆ ಮಾಡ್ಲಿಲ್ಲ. ಯೇಸು ಏನ್ ಹೇಳ್ತಾ ಇದ್ದಾನೋ ಅದನ್ನ ಅವರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ದೇವರು ಹೇಳುವುದನ್ನ ಮಾಡುವಾಗ ಅದು ಆಗದ ಕಾರ್ಯ ಕೂಡ ದೇವರು ಆಗುವಂತೆ ಮಾಡ್ತಾನೆ. ಕಂಠಪೂರ್ತಿ ನೀರನ್ನ ತುಂಬಿದ್ರು. 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿದಾಗ ಪ್ರಿಯರೇ, ಅವಾಗ ಸ್ವಾಮಿ ಹೇಳ್ತಾ ಇದ್ದಾನೆ,
ಆ ನೀರನ್ನ ತೆಗೆದುಕೊಂಡು ಹೋಗಿ ಮುಖ್ಯ ಪಾನದಾಯಕನಿಗೆ ಕೊಡಿರಿ. ಹಲ್ಲೆಲೂಯಾ. ಆ ಬಾನಿನಲ್ಲಿರ್ತಕ್ಕಂಥ ಆ ನೀರನ್ನ ಕೊಡ್ರಿ. ಏನ್ ಕೊಡ್ತಾ ಇದಾರೆ ಅವರು? ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಏನ್ ಕೊಡ್ತಾ ಇದಾರೆ? ನೀರ್ ಕೊಡ್ತಾ ಇದಾರೆ, ದ್ರಾಕ್ಷಾರಸ ಕೊಡ್ತಾ ಇದಾರೆ. ಅವರು ಏನನ್ನ ಕೊಡ್ತಾ ಇದ್ದಾರೆ? ನೀರು ಕೊಡ್ತಾ ಇದಾರೆ. ಹಲ್ಲೆಲೂಯಾ. ಅವ್ರು ನೋಡಿರೋದೇನು? ನೀರು. ಹಲ್ಲೆಲೂಯಾ. ಅವರು ಜಗ್ಗಲ್ಲಿ ತಗೊಂಡಿರೋದೇನು? ನೀರು. ಹಲ್ಲೆಲೂಯಾ. ನೀರನ್ನ ತಗೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಯಜಮಾನ ಹಿಂಗ ಟೇಸ್ಟ್ ಮಾಡ್ತಾ ಇದ್ದಾನೆ, ಕುಡಿದು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಇಷ್ಟು ಒಳ್ಳೆ ದ್ರಾಕ್ಷಾರಸ, ಫ್ರೆಶ್ ದ್ರಾಕ್ಷಾರಸ ನೀವು ಇಷ್ಟೊತ್ತು ಎಲ್ಲಿಟ್ಟಿದ್ರಿ? ಹಲ್ಲೆಲೂಯಾ. ಆ ನೀರು ಏನಾಗಿ ಬದಲಾಯಿತು? ದ್ರಾಕ್ಷಾರಸವಾಗಿ ಬದಲಾಯಿತು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕ್ಷಣ ಮಾತ್ರದಲ್ಲಿ ದೇವರ ಅದ್ಭುತವನ್ನ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಆತನ ಎಂತ ದೇವರಾಗಿದ್ದಾನೆ? ಒಂದೇ ರಾತ್ರಿಯಲ್ಲಿ ಏನು ಬೆಳೆಯುತ್ರಿ? ಏನ್ ಬೆಳೆಯುತ್ತೆ ಒಂದೇ ರಾತ್ರಿಯಲ್ಲಿ? ನಾಯಿ ಕೊಡೆ. ಹಲ್ಲೆಲೂಯಾ. ಒಂದೇ ರಾತ್ರಿ ಬೆಳೆಯುತ್ತಾ? ಚೈನೀಸ್ ಬಾಂಬ್ ಬೆಳಿಬೇಕಾದ್ರೆ 5 ವರ್ಷ ಬೇಕು. ಹಲ್ಲೆಲೂಯಾ. ಅದನ್ನು ಮಾಡಕ್ಕ ದೇವ್ರು ಸಾಧ್ಯ, ಇದನ್ನು ಮಾಡಕ್ಕ ದೇವ್ರು ಸಾಧ್ಯ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರಿಗಿರುವಂತ ವಿಶ್ವಾಸ ನೋಡ್ರಿ. ಏನಂತ ಹೇಳಿದ ಸ್ವಾಮಿ? ನೀರನ್ನ ಹಾಕ್ರಿ. ಹೆಂಗ ಹಾಕ್ಬೇಕು ನೀರು? ಕಂಠ ಪೂರ್ತಿಯಾಗಿ. ನೀರು ಯಾವುದಕ್ಕೆ ಸಾದೃಶ್ಯ ರೀ? ನೀರು ಯಾವುದಕ್ಕೆ ಸಾದೃಶ್ಯ? ವಾಕ್ಯಕ್ಕೆ ಸಾದೃಶ್ಯ. ನಮ್ಮ ಜೀವಿತದ ತುಂಬೆಲ್ಲ ವಾಕ್ಯಗಳಿರುವಾಗ ನಮ್ಮ ಜೀವಿತ ಸಿಹಿಯಾಗಿ ಬದಲಾಗುತ್ತೆ, ಕಹಿಯಾಗಿ ಇರಲ್ಲ. ಅದರ ಸಲುವಾಗಿ ದೇವರು ಮಾರವನ್ನ ಮಧುರವಾಗಿ ಮಾಡಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ, ಮರಿಯಳು ಆತನು ಏನು ಹೇಳ್ತಾನೋ ಅದನ್ನ ನೀವು ತಪ್ಪದೆ ಮಾಡುವವರಾಗಿರ್ರಿ. ಆತನು ಹೇಳಲಾರ್ದನ ನೀವು ಮಾಡಬೇಡ್ರಿ. ಆತನು ಏನ್ ಹೇಳಿದ? 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನ ತುಂಬಿರಿ. ಅವ್ರು ಅದೇ ರೀತಿಯಾಗಿ ಮಾಡಿದ್ರು, ಏನು ಕ್ವಶನ್ ಹಾಕಲಿಲ್ಲ. ಪ್ರೈಸ್ ಲಾರ್ಡ್. ಯಾಕ್ರಿ? ನಮ್ ದ್ರಾಕ್ಷರಸ ಮಾಡ್ಬೇಕಾದ್ರೆ ಏನ್ ಬೇಕು? ದ್ರಾಕ್ಷೆ ಹಣ್ಣುಗಳು ಬೇಕು. ಆ ದ್ರಾಕ್ಷೆ ಹಣ್ಣು ಬೇಕಂದ್ರೆ ದ್ರಾಕ್ಷೆ ಗಿಡ ಬೇಕು. ಹಲ್ಲೆಲೂಯಾ. ಈಗ ಒಮ್ಮೆದೊಮ್ಮೆ ದ್ರಾಕ್ಷೆ ಗಿಡ ಬೆಳೆಯಕ್ ಆಗುತ್ತಾ? ಹಲ್ಲೆಲೂಯಾ. ಎಲ್ಲೋ ಇರ್ತಕ್ಕಂಥ ದ್ರಾಕ್ಷಿ ಹಣ್ಣುಗಳನ್ನ ಕೊಂಡುಕೊಂಡು ಬಂದು ಎಲ್ಲ ಮಾಡಿ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಏನ್ ಮಾಡ್ಬೇಕು? ತುಳಿಬೇಕು, ಕುಟ್ಟಬೇಕು. ಹಲ್ಲೆಲೂಯಾ. ಕುಟ್ಟಿದ ಮೇಲೆ ಅದೆಲ್ಲ ರಸವನ್ನು ತೆಗೆದಕ್ಕೆ ಎಷ್ಟೋ ಸಮಯ ಅವಶ್ಯಕ. ಯಾಕೆ ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತ ಹೇಳೋರು ಏನ್ ಮಾಡ್ಲಿಲ್ಲ? ಕ್ವಶನ್ ಹಾಕಲಿಲ್ಲ. ಹಲ್ಲೆಲೂಯಾ. ಆತನು ಏನು ಹೇಳ್ತಾನ ಅದನ್ನ ಅವರು ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಅನೇಕರು ಏನ್ ಮಾಡ್ತಾರ್ರಿ? ದೇವ್ರನ್ನ ಪ್ರಶ್ನೆ ಕೇಳ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರು ಏನಂತ ಹೇಳ್ತಾನೆ ಯೆರೆಮೀಯನಿಗೆ, ಯೆರೆಮೀಯನೇ ನೀನ್ ಎಲ್ಲಿಗೆ ಹೋಗು? ಕುಂಬಾರನ ಮನೆಗೆ ಹೋಗು. ಯೆರೆಮೀಯನಿಗೆ ಅರಮನೆಗೆ ಹೋಗಂತ ಹೇಳಿಲ್ಲ, ಬಂಗಾರದ ಮನೆಗೆ ಹೋಗಂತ ಹೇಳಿಲ್ಲ, ಒಬ್ಬ ಶ್ರೀಮಂತನ ಮನೆಗೆ ಹೋಗಂತ ಹೇಳಿಲ್ಲ. ದೇವ್ರು ಎಲ್ಲಿಗೆ ಹೋಗಂತ ಹೇಳಿದ? ಕುಂಬಾರನ ಮನೆಗೆ ಹೋಗು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 18ನೇ ಅಧ್ಯಾಯ ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಯೆರೆಮೀಯನೇ ನೀನು ಕುಂಬಾರನ ಮನೆಗೆ ಹೋಗು. ಅವನನ್ನು ನೋಡು, ಅವನೇನ್ ಮಾಡ್ತಾ ಇದ್ದಾನೆ? ಫಸ್ಟ್ ಏನ್ ಮಾಡ್ತಾನೆ? ಮಣ್ಣನ್ನ ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬರೋದಕ್ಕಿಂತ ಯೋಜನೆಯನ್ನ ಮಾಡ್ತಾನೆ. ಇಲ್ಲಿ ತಲೆಯಲ್ಲಿ. ಹಲ್ಲೆಲೂಯಾ. ಏನ್ ಮಾಡ್ತಾನೆ ರೀ? ಯೋಜನೆಯನ್ನ ರೂಪಿಸ್ತಾನೆ, ಯೋಜನೆಯನ್ನ ಹಾಕ್ತಾನೆ. ಆ ಯೋಜನೆ ಹಾಕಿದ ಮೇಲೆ ಮಣ್ಣನ್ನ, ಬೇಕಾದಂತ ಸಲಕರಣೆಗಳನ್ನ ಕೂಡಿಸ್ತಾನೆ. ಹಲ್ಲೆಲೂಯಾ. ಆ ಮಣ್ಣನ್ನ ತೆಗೆದುಕೊಂಡು ಬಂದ ಮೇಲೆ ಆ ಮಣ್ಣಲ್ಲಿ ಇರುವಂತ ಕಸ ಆಗಿರ್ಬೋದು, ಏನಂತ ಹೇಳೋದು? ಕಲ್ಲಾಗಿರ್ಬೋದು. ಹಲ್ಲೆಲೂಯಾ. ಹುಲ್ಲಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಬೇಡವಾಗಿರುವಂತ ವಸ್ತು ಯಾವುದಿದ್ರು ಕೂಡ ಅವೆಲ್ಲವುಗಳನ್ನ ಏನ್ ಮಾಡ್ತಾನೆ? ತೆಗಿತಾನೆ. ತೆಗೆದ ಮೇಲೆ ಅದನ್ನ ಏನ್ ಮಾಡ್ತಾನ್ರಿ? ತುಳಿತಾನೆ. ಕುಂಪೆ ಮಾಡಿ ಏನ್ ಮಾಡ್ತಾನೆ? ನೀರ್ ಹಾಕಿ ಏನ್ ಮಾಡ್ತಾನ್ರಿ? ಚೆನ್ನಾಗಿ ಜಿಗಿ ಬರೆಯವರೆಗೂ ತುಳಿತಾನೆ. ತುಳಿದ ಮೇಲೆ ಏನ್ ಮಾಡ್ತಾನೆ? ತನ್ನ ಮೈಂಡಲ್ಲಿ ಯಾವುದನ್ನ ರೂಪ ಅನ್ಕೊಂಡಿದ್ನೋ ಆ ರೂಪವನ್ನು ಏನ್ ಮಾಡ್ತಾನ್ರಿ? ಗಾಳಿ ತಿರುಗ್ತಾ ಇರುತ್ತೆ, ಆ ಗಾಲಿಯಲ್ಲಿ ಇಡ್ತಾನೆ. ಇಟ್ಟ ಮೇಲೆ ಹಿಂಗ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಅದೇನಾಗ್ಬಿಡುತ್ತೆ? ಮುರಿದೋಗ್ಬಿಡುತ್ತೆ, ಕೆಟ್ಟ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಮತ್ತೆ ಅದೇ ಮಣ್ಣನ್ನು ಏನ್ ಮಾಡ್ತಾನೆ? ತಗಂತಾನೆ. ಮತ್ತೆ ಏನ್ ಮಾಡ್ತಾನೆ? ಬಿಡುತ್ತಾನೆ. ಮತ್ತೆ ಏನ್ ಮಾಡ್ತಾನೆ? ಆಕಾರ ಕೊಡ್ತಾನೆ. ಆಕಾರ ಕೊಟ್ಟ ಮೇಲೆ ಹಂಗೆ ಬಿಡುತ್ತಾನೆ, ಅದನ್ನ ಶಾಖ ಕೊಡ್ತಾನೆ. ಇವೆಲ್ಲವುಗಳನ್ನ ಯಾಕೆ ಹೇಳ್ತಾ ಇದ್ದಾನಂದ್ರೆ, ದೇವ್ರು ಯೆರೆಮೀಯನಿಗೆ ಯಾಕೆ ಹೇಳ್ತಾ ಇದ್ದಾನೆ ಹೇಳ್ರಿ? ಈ ಸೃಷ್ಟಿ ಮಾಡಿದಂಥವ್ರು ಸೃಷ್ಟಿಕರ್ತನನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ.
ಬರ್ಲಿ ಇಳಿದು ಬರ್ಲಿ ದೇವ್ರು ಇಳಿದು ಬಂದ್ರಲ್ಲ ಗೊತ್ತಾಗದ್ ನಮ್ ಕಷ್ಟ. ಹಲ್ಲೆಲೂಯಾ. ಏನಂತಾರೆ, ದೇವ್ರು ಇಳಿದು ಬಂದ್ರೆ ಗೊತ್ತಾಗತ್ತೆ ಎಲ್ಲೇದನ್ ದೇವ್ರ ಅಂತೇಳಿ ಕೆಲವು ಜನರು ಮಾತಾಡುವುದುಂಟು. ಹಲ್ಲೆಲೂಯಾ. ಇವ್ರು ಯಾವುದೇ ಕ್ವಶನ್ ಅನ್ನ ಇವರು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯನೇ, ಆ ಕುಂಬಾರನು ಮಾಡಿದ ರೀತಿಯಲ್ಲಿ ನಾನು ನಿಮಗೆ ಮಾಡಬಾರ್ದಾ? ನಿಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ನಾನು ತೆಗೆದು ಹಾಕಿದ ಮೇಲೆ ಅಲ್ವಾ ನೀನು ಒಳ್ಳೆಯ ಒಂದು ಅಂದವಾದ ಚಂದವಾದ ಪಾತ್ರೆಯಾಗಿ ನೀನು ರೂಪುಗೊಳ್ಳುವುದು. ಅಂದ್ರೆ ನಿನ್ನ ಜೀವಿತ ಆ ರೀತಿಯಾಗಿ ಬದಲಾಗುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಹೇಳುವುದನ್ನೇ ನೀವು ಮಾಡುವವರಾಗಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಾಯಿ ಮರಿಯಳು ಒಂದೇ ಮಾತು ಹೇಳಿದ್ರು, ಆತನು ನಿಮ್ಗೆ ಏನ್ ಹೇಳ್ತಾನೋ ಅದನ್ನ ನೀವು ಬಿಡಬೇಡ್ರಿ, ಅದನ್ನ ನೀವು ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಅದೇ ಕಾರ್ಯವನ್ನು ಅವರು ಮಾಡಿದ್ರು, ಆತನ ಮಾತನ್ನ ಕೇಳಿದ್ರು, ಅವ್ರು ನೀರನ್ನು ತೆಗೆದುಕೊಂಡು ಹೋಗ್ತಾ ಇದಾರೆ, ಬೇರೆ ಏನೂ ಅಲ್ಲ. ಹಲ್ಲೆಲೂಯಾ. ಅಲ್ಲಿ ಹೋದ್ರ ಮುಂದೆ ಹೋದ್ರಿ 7ನೇ ವಾಕ್ಯ, 2ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ 7ನೇ ವಾಕ್ಯ. ವಿದ್ಯಾವಂತರು ಯಾವಾಗಲೂ ಬೈಬಲ್ ಓದಬೇಕು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು? ನೀರನ್ನ ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ಏನಂದ್ರಿ? ಅಷ್ಟರೊಳಗೆ ದ್ರಾಕ್ಷಾರಸ. ಹೆಂಗಾಯ್ತು ದ್ರಾಕ್ಷಾರಸ? ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅಷ್ಟರೊಳಗೆ ಅದು ಏನಾಗಿ ಬದಲಾಯಿತು? ದ್ರಾಕ್ಷಾರಸವಾಗಿ. ರುಚಿ ನೋಡಿದಾಗ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನ ಕರೆದು ಎಲ್ಲರೂ ಇರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಎಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಹೇಳಿದಂತ ಮಾತನ್ನ ನೀನು ಕೇಳುವಾಗ, ಯೇಸು ಹೇಳುವಂತದನ್ನ ಕೇಳುವಾಗ ನಿನಗೇನಾಗತ್ರಿ? ಒಂದು ಅದ್ಭುತ. ನೀನು ಅನ್ಕೊಂಡಿರಲ್ಲ, ಆ ಅದ್ಭುತವನ್ನು ನೀನು ಅನುಭವಿಸ್ತೀಯ. ಹಲ್ಲೆಲೂಯಾ. ಆತನು ನೀರನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಪಾರುಪತ್ಯಗಾರನಿಗೆ ಆ ನೀರಂತೇಳಿ ಕುಡಿತಾ ಇದ್ದಾನೆ. ಅದು ಏನಾಗಿದೆ? ಅಷ್ಟರೊಳಗೆ ದ್ರಾಕ್ಷಾರಸವಾಗಿ ಬದಲಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, 1ನೇ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ 29ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದ್ದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಹಲ್ಲೆಲೂಯಾ. ಯಾರ ಮಾತಿಗೆ ಕಿವಿಗೊಡುವವರು? ದೇವರ ಮಾತಿಗೆ ಕಿವಿಗೊಡುವವರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ದೇವರನ್ನ ಬಿಟ್ಟು ದೇವರಲ್ಲದವುಗಳನ್ನ ಅನೇಕರು ಹಿಂಬಾಲಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಹಲ್ಲೆಲೂಯಾ ದೇವರು ಅಲ್ಲ ಎಂಬುದಾಗಿ. ಅವ್ರ ಸ್ವಂತ ನಾಲಿಗೆ ಕೂಡ ದೇವರುಗಳು ಅಂತೇಳಿ ಹೇಳೋದೇ ಇಲ್ಲ. ಏನಂತ ಹೇಳುತ್ತೆ? ದೇವರು ಎಂಬುದಾಗಿಯೇ ಹೇಳುವುದುಂಟು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಮಾತಿಗೆ ಕಿವಿಗೊಡುವವರು ಏನಾಗಿರ್ತಾರೆ? ಸ್ವಸ್ಥವಾಗಿರ್ತಾರೆ. ಯಾವ ಕೇಡಿಗೂ ಭಯಪಡದೆ
ಸುರಕ್ಷಿತವಾಗಿರ್ತಾರೆ. ಕೊನೆಯ ವಾಕ್ಯ 1:33 ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಯೇಸು ಹೇಳುವುದನ್ನ ನೀನು ಮಾಡು, ಆತನು ಹೇಳದೆ ಇರುವಂಥದ್ದನ್ನು ನೀನು ಮಾಡಬೇಡ. ಹಲ್ಲೆಲೂಯಾ. ಆತನು ಹೇಳಲಾರದೆ ಇರುವಂಥದ್ದು ಯಾರು ತಂದ್ಕೊಂಡಿರೋದು? ಮನುಷ್ಯರು ಮಾಡ್ಕೊಂಡಿರೋದು ಆಲೋಚನೆಗಳಿಂದ. ಒಬ್ರು ಅದು ಮಾಡ್ತಾರಂದ್ರೆ ನಾವು ಅವ್ರಂಗೆ ಮಾಡಿದ್ರೆ ನಮಗೂ ಕೂಡ ಚೆನ್ನಾಗಾಗುತ್ತೇನೆ ಅಂತೇಳಿ ಮಾಡ್ತಾರೆ. ಹಲ್ಲೆಲೂಯಾ. ಒಬ್ರು ಹೊಡೆದ್ರ ಅಂತ ಹೇಳ್ತಾರೆ, ನಾವು ಕೂಡ ಹೊಡೆದ್ರೆ ನಮಗೂ ಕೂಡ ಸುಣ್ಣ, ನಮಗೂ ಕೂಡ ಒಳ್ಳೇದಾಗತ್ತೆ ಸಮಾಧಿಗೆ. ಹಲ್ಲೆಲೂಯಾ. ಸಮಾಧಿಗೆ ಏನಿರ್ತಾವ್ರಿ? ಎಲ್ಲ ಬರುತ್ತೆ, ಎಂಡೆ ಸಾರಿಸ್ತಾ ಇರ್ತಾರೆ, ಅಮಾಸೆ ಮಾವಂಗಿಲ್ಲ, ಏನೂ ಇರಲ್ಲ. ಇಲ್ಲಿ ಏನಿರ್ತಾವ? ಎಲುಬುಗಳು ಇರ್ತಾವ. ಅವ್ರು ಯಾರು? ಅಲ್ಲಿ ಇರಲ್ಲ. ದೇವರನ್ನ ನಂಬಿದವರಾದ್ರೆ ಪರದೇಶಿನಲ್ಲಿರ್ತಾರೆ, ನಂಬಲಾರದರ ಆತ್ಮಗಳಾದ್ರೆ ಎಲ್ಲಿ ಹೋಗಿರ್ತಾರೆ? ಪಾತಾಳಕ್ಕೆ ಇಳಿಯಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಎರಡೇ ಮಾರ್ಗಗಳು, ದೇವ್ರು ನಂಬಿದವರಿಗೆ ಪರದೈಸ್, ದೇವರನ್ನ ನಂಬಲಾರದವರಿಗೆ ಪಾತಾಳ. ಇಬ್ರು ಎದ್ದೇಳ್ತಾರೆ. ಪರದೇಶದಿಂದ ದೇವರು ನಂಬಿದವರು ಎದ್ದು ಬರ್ತಾರೆ, ಪಾತಾಳದಿಂದ ಇವರು ಎದ್ದು ಬರ್ತಾರೆ. ಪಾತಾಳದಿಂದ ಎದ್ದು ಬಂದಂಥವರಿಗೆ ದೊಡ್ಡದಾದಂಥ ತೀರ್ಪಾಗುತ್ತೆ, ಅಗ್ನಿ ನರಕಕ್ಕೆ ಅವರು ಜಾರಿ ಹೋಗ್ತಾರೆ, ದೊಬ್ಬಲ್ಪಡ್ತಾರೆ ಸೈತಾನನ ಸಂಗಡ. ಪರದೇಶಿಗೆ ಹೋದಂಥವ್ರು ಎಲ್ಲಿ ಹೋಗ್ತಾರೆ? ಪರಲೋಕದ ಪಟ್ಟಣದ ಕಡೆಗೆ ಹೋಗ್ತಾರೆ. ಆಮೇಲೆ ದೇವರು ಹೊಸದಾದ ಆಕಾಶ ಹೊಸದಾದ ಭೂಮಿಯನ್ನ ಇಲ್ಲಿ ಸ್ಥಾಪನೆ ಮಾಡ್ತಾನೆ. ಇದೆಲ್ಲ ಹೋಗಿಬಿಡುತ್ತೆ, ಭೂಮಿ ಆಕಾಶ ಎಲ್ಲ ಅಳಿದು ಹೋಗಿ ಗತಿಸಿ ಹೋಗಿಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಯೇಸುವನ್ನ ನೀವು ನಂಬ್ರಿ. ಹೆಂಗ್ ನಂಬಬೇಕು? ಆತನೊಬ್ಬಾತನೇ ದೇವರು. ಕೆಲವು ಜನ ಅಂತಾರೆ, ಎಲ್ಲರಿ ನೀವು ಭಾಳ ಸೆಲ್ಫಿಶ್ ಅದಿರಿ. ಏನಾದ್ರಿ? ಸೆಲ್ಫಿಶ್ ಅದಿ. ದೇವ್ರು ನಮ್ಗೆ ಜಗ್ಗದವ, ನೀವು ಒಬ್ಬರೇ ದೇವ್ರು ಅಂತೀರಿ. ಹೆಂಗ್ರಿ ಸಾಧ್ಯ ಅದು? ಹಲ್ಲೆಲೂಯಾ. ಅನೇಕರು ಮಾತಾಡೋದಂತು, ನೀವು ಬರೇ ಯೇಸ್ವಾಮಿ ನಮ್ಮ ಮಕ್ಕಳು ಬರೇ ರಕ್ತ ರಕ್ತ ಅಂತೀರಿ. ರಕ್ತ ಅಂದ್ರೆ ನಮ್ಗೆ ಅಯ್ಯೋ ಪಾಪ ಅಂತೇಳಿ ನಾವು ಮಾತಾಡ್ತೀವಿ, ಅಂದುಕೊಳ್ತೀವಿ. ಹಲ್ಲೆಲೂಯಾ. ಆ ರಕ್ತನೇ ಜೀವ ಪ್ರಿಯರೇ. ಹಲ್ಲೆಲೂಯಾ. ಆ ರಕ್ತವನ್ನೇ ದೇವರು ನಮಗಾಗಿ ಕೊಟ್ಟಿದ್ದಾನೆ. ಯಾಕೆ ಹೇಳ್ರಿ? ನಾನು ನೀನು ಅಗ್ನಿ ನರಕಕ್ಕೆ ಗುರಿ ಆಗ್ಬಾರ್ದು, ನಾನು ನೀನು ಪಾತಾಳಕ್ಕೆ ಇಳಿದು ಹೋಗ್ಬಾರ್ದು. ಎಲ್ಲ ಮನುಷ್ಯರು ಪಾಪಿಗಳು. ಜಾತಿ ಅವು ಯಾವ ತರಕ್ಕೆ ಹೋಗ್ಬೇಡ್ರಿ, ಜಾತಿ ಯಾವಿಲ್ಲ, ಮನುಷ್ಯರು ಮಾಡ್ಕೊಂಡಿದ್ದು. ಹಲ್ಲೆಲೂಯಾ. ಎಲ್ಲ ಮನುಷ್ಯರು ಪಾಪಿಗಳೇ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಪ್ರೇರೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳಿದನ್ನ ಆ ಸೇವಕರು ಕೇಳಿದ್ರು, ಅವರು ವಿಧೇಯರಾದ್ರು. ವಿಧೇಯರಾದ ಕಾರಣಕ್ಕಾಗಿ ಆ ಅದ್ಭುತವನ್ನು ಅವರು ನೋಡಿದರು ಪ್ರಿಯರೇ. ಇವತ್ತು ನೀನು ಕೂಡ ಯೇಸು ಹೇಳುವುದನ್ನು ಮಾತ್ರ ಕೇಳಿದ್ರೆ ನಿನಗೆ ಬಿಡುಗಡೆ ಉಂಟು. ಇಲ್ಲಿ ಯೇಸಪ್ಪನ ಹತ್ರ ಬರೋದು ಮತ್ತೆ ಹೇಳೋದಕ್ಕೆ ಇನ್ನೊಂದು ಕಡೆಗೆ ಹೋದ್ರಪ್ಪ ಅಂದ್ರೆ, 2 ಕುದುರೆ ಮೇಲೆ ಹೋದ್ರೆ ಸಿನ್ನೂರು ಮುಟ್ತೀರ? ಎಲ್ಲಿ ಮುಟ್ತೀರಿ? ಇಲ್ಲಿ ಯಾವುದೋ ಒಂದು ಊರು ಬರುತ್ತೆ, ಯಾವುದೋ ಒಂದು ವಿಚಿತ್ರ ಹೆಸರು ಐತೆ ಎಲ್ಲ. ಯಾವ್ದು? ತುರುಕಟ್ಟಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಲ್ಲಿ ಬಿದ್ದುಬಿಡ್ತೀರಿ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದ್ಸಾರಿ ಹೋಗಿತ್ತು, ಯಾವಾಗ? ಕ್ಯಾರಲ್ಸ್ ಟೈಮಲ್ಲಿ ಬಂದಾಗ ಹಿಂಗೆ ಹೋಗಿದ್ದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ರೀ ಜೋಳಿಗೆರಿ ಕ್ಯಾರಲ್ಸ್ಗೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅದ್ರ ಸಲುವಾಗಿ ಯೇಸು ಹೇಳುವುದನ್ನು ಮಾತ್ರ ನೀವು ಮಾಡಿರಿ. ನೀವು ಭಯದಲ್ಲಿ ಇರೋದಿಲ್ಲ, ಭಯವನ್ನ ಹೋಗಲಾಡಿಸುವಂತ ದೇವರು ನಿಮಗೆ ಜಯವನ್ನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸಾಯಂಕಾಲದ ವೇಳೆಯಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾನು ನೀನು ಹೇಳುವುದನ್ನೇ ಮಾಡ್ತೀನಪ್ಪ. ನೀನು ಬೇಡ ಎಂಬುದಾಗಿ ಹೇಳಿದಂತ ಯಾವ ಕಾರ್ಯವನ್ನ ಕೂಡ ಸ್ವಾಮಿ ನಾನು ಮಾಡೋದಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಇಷ್ಟು ದಿನ ದೇವರು ಹೇಳುವಂಥದ್ದನ್ನ ಮಾಡುವುದು ಬಿಟ್ಟು ದೇವರು ಹೇಳಲಾರದೆ ಇರುವಂತ ಕಾರ್ಯಗಳನ್ನೇ ಮಾಡಿ ಮಾಡಿ ನಿನ್ನ ಜೀವಿತ ಈ ರೀತಿ ಆಗಿರ್ಬೋದೇನೋ ಸಹೋದರ ಸಹೋದರಿ. ಒಂದು ಸಾರಿ ನೀನು ಆಲೋಚನೆ ಮಾಡು. ಆ ಸೇವಕರು ಯೇಸುವಿಗೆ ಕ್ವಶನ್ ಕೇಳಲಿಲ್ಲ, ಯಾಕೆ ಬಾನಿನಲ್ಲಿ ನೀರನ್ನ ಹಾಕಬೇಕು? ನಮಗೆ ಬೇಕಾಗಿರುವಂಥದ್ದು ದ್ರಾಕ್ಷಾರಸವಲ್ವಾ? ಆ ದ್ರಾಕ್ಷಾರಸ ಮಾಡುವುದಕ್ಕೆ ದ್ರಾಕ್ಷ ಹಣ್ಣುಗಳು ಬೇಕಲ್ವಾ? ಆ ದ್ರಾಕ್ಷಾರಸ ಮಾಡುವುದಕ್ಕೆ ಸಿಹಿ ಬೇಕಲ್ವಾ? ಆದ್ರೆ ಯಾಕೆ ನಮಗೆ ನೀರಿನ ಅವಶ್ಯಕತೆ ಇದೆ ಎಂಬುದಾಗಿ ಯೇಸುವನ್ನ ಕ್ವಶನ್ ಕೇಳಲಿಲ್ಲ. ಯಾಕಂದ್ರೆ ಅವರು ಯೇಸುವನ್ನ ಪರಿಪೂರ್ಣವಾಗಿ ನಂಬಿದರು. ಆತನ ಮಾತು ಜೀವ ಕೊಡುವಂತ ಮಾತಾಗಿತ್ತು, ಆತನ ಮಾತು ಅದ್ಭುತಗಳನ್ನ ಮಾಡುವಂತ ಮಾತಾಗಿತ್ತು. ಆ ಮಾತನ್ನ ಅವರು ನಂಬಿದರು ಪ್ರಿಯರೇ. ಆತನು ಹೇಳಿದನ್ನೇ ಅವರು ಮಾಡಿದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಅವರು ವಿಧೇಯರಾದ ಕಾರಣಕ್ಕಾಗಿ ಒಂದು ಅದ್ಭುತವಾದ ಕಾರ್ಯವನ್ನ ದೇವರು ತಾನೇ ಅವರು ತೆಗೆದುಕೊಂಡು ಹೋಗುವಾಗಲೇ ಅಷ್ಟರೊಳಗೆ ದ್ರಾಕ್ಷಾರಸವಾದ
ನೀರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಈ ಸಮಯದಲ್ಲಿ ಪ್ರಿಯರೇ, ದೇವರು ಹೇಳುವಂಥದ್ದನ್ನೇ ನಾವು ಮಾಡುವಾಗ ದೇವರು ವಾಕ್ಯ ಹೇಳುತ್ತೆ, ನಿನ್ನ ಜೀವಿತವನ್ನ ದೇವರು ಯಾವುದು ಕೊರತೆ ಎಂಬುದಾಗಿ ನೀನು ನೆನೆಸ್ತಾ ಇದೆಯೋ ಆ ಕೊರತೆಯನ್ನ ನೀಗಿಸ್ತಾನೆ. ಆ ಮದುವೆಗೆ ಕೊರತೆಯಾಗಿ ಕಂಡು ಬಂದಿದ್ದು, ಆ ಮದುವೆ ಮುರಿದು ಬೀಳುವುದಕ್ಕೆ ಕಾರಣವಾಗಿರುವಂತದ್ದು ದ್ರಾಕ್ಷರಸ. ನಮ್ಮಪ್ಪ ಏಸಪ್ಪ ಯಾವಾಗ ಅಲ್ಲಿ ಹೆಜ್ಜೆ ಇಟ್ಟನು, ಯಾವಾಗ ತನ್ನ ಮಾತನ್ನ ಬಿಡುಗಡೆ ಮಾಡಿದನು, ಆ ಮನುಷ್ಯನಿಗೆ ಯೇಸುವಿನ ಮಾತನ್ನ ನಂಬಿದಾಗ ಅದ್ಭುತ ನಡೆದಿತ್ತು. ಮದುವೆ ಚೆನ್ನಾಗಾಯಿತು. ಆ ಕುಟುಂಬ ಸರಿಯಾದ ರೀತಿಯಲ್ಲಿ ಕಟ್ಟಲ್ಪಡ್ತು. ಪ್ರಿಯರೇ, ಇವತ್ತು ನಿನ್ನ ಕುಟುಂಬ, ನಿನ್ನ ಕಾರ್ಯಗಳು ಇನ್ನು ಕೊರತೆಯಲ್ಲಿದ್ದಾವೇನೋ? ಯೇಸು ಹೇಳುವುದನ್ನ ಮಾಡುವುದು ಬಿಟ್ಟು ಯೇಸು ಹೇಳಲಾರದೆ ಇರುವಂತ ಕಾರ್ಯಗಳಿಗೆ, ವ್ಯಕ್ತಿಗಳಿಗೆ, ವಸ್ತುಗಳಿಗೆ, ಸ್ಥಳಗಳಿಗೆ, ವಾರಗಳಿಗೆ, ಸಮಯಗಳಿಗೆ ನೀನು ವಿಶಿಷ್ಟವಾದ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆಯೇನೋ? ಪ್ರಿಯಳೆ, ಒಂದು ಸಾರಿ ಆಲೋಚನೆ ಮಾಡು. ಯೇಸು ಹೇಳುವುದನ್ನೇ ನಾನು ಮಾಡ್ತೀನಿ ಎಂಬುದಾಗಿ ಪ್ರಾರ್ಥನೆ ಮಾಡು. ಆ ದೇವರು ನಿನ್ನ ಕೊರತೆಯನ್ನು ನೀಗಿಸ್ಲಿಕ್ಕಿದ್ದಾನೆ. ಹಾಲೆಲೂಯಾ. ಸ್ತುತಿ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಈ ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ ಕರ್ತ ನಮ್ಮ ಸಂಗಡ ಮಾತನಾಡಿದ ದೇವರೇ, ನಿನಗೆ ಸ್ತೋತ್ರಗಳು. ನಾವು ಯಾರು ತಪ್ಪಿ ಹೋಗ್ಬಾರ್ದು, ನಾವು ಯಾರು ಬಿದ್ದು ಹೋಗ್ಬಾರ್ದು, ನಾವು ಯಾರು ನಾಶವಾಗಬಾರ್ದು, ನಾವು ಯಾರು ಸ್ವಾಮಿ ಸೈತಾನನ ಸಂಗಡ ಪಾತಾಳಕ್ಕೆ ಇಳಿದು ಜಾರಿ ಹೋಗಬಾರದು ಎಂಬುದಾಗಿ ಸ್ವಾಮಿ ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ಇಲ್ಲಿ ಕೇಳಿರ್ತಕ್ಕಂಥ ಈ ವಾಕ್ಯವನ್ನು ಕೇಳಿರುವಂತ ಇವರೆಲ್ಲರ ಜೀವಿತಗಳನ್ನ ಸ್ವಾಮಿ ಆಶೀರ್ವದಿಸಯ್ಯ, ಮಾರ್ಪಡಿಸು. ಪ್ರತಿ ಕೊರತೆ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಿ ಹೋಗಲಿ. ಫಿಲಿಪ್ಪಿ 4:19 ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ನೆರವೇರಿಸಲ್ಪಡಲಿ. ಅದ್ಭುತವಾದ ಆಶ್ಚರ್ಯ ಕಾರ್ಯಗಳನ್ನ ಇವರು ಅನುಭವಿಸುವಂತಾಗಲಿ. ಎಲ್ಲ ಬಲಹೀನತೆಗಳು ತೊಲಗಿಸಲ್ಪಡಲಿ. ಅನಾರೋಗ್ಯದ ಕೊರತೆ ತೊಲಗಿಸಲ್ಪಡಲಿ. ಸಮಸ್ಯೆಗಳ ಕೊರತೆ ತೊಲಗಿಸಲ್ಪಡಲಿ. ಸಾಲದ ಕೊರತೆ ತೊಲಗಿಸಲ್ಪಡಲಿ. ಒಳ್ಳೆಯ ಉದ್ಯೋಗದ ಕೊರತೆ ತೊಲಗಿಸಲ್ಪಡಲಿ. ಎಲ್ಲ ರೀತಿಯಿಂದಲೂ ಸಂಪೂರ್ಣವಾದ ಸಮಾಧಾನದ ಕಡೆಗೆ ಈ ಮಕ್ಕಳು ಸ್ವಾಮಿ ಉನ್ನತವಾದ ಸ್ಥಾನದ ಕಡೆಗೆ ಹೋಗುವಂತೆ ನೀನೇ ಕಾರ್ಯವನ್ನು ಜರುಗಿಸಯ್ಯ. ಕರ್ತನೆ ಸ್ವಾಮಿ, ಇವರು ನಿನ್ನ ನಂಬ್ತಾ ಇದ್ದಾರೆ, ವಿಶ್ವಾಸ ಇಡ್ತಾ ಇದ್ದಾರೆ ಸ್ವಾಮಿ. ಯಾರು ನಂಬಿದಾರು, ಯಾರು ವಿಶ್ವಾಸ ಇಟ್ಟಿದಾರು, ಯಾರು ಸಂಪೂರ್ಣವಾಗಿ ನಿನ್ನ ಮಾತನ್ನ ಕೇಳುತ್ತೀನಿ ಎಂಬುದಾಗಿ ಅಂದುಕೊಂಡು ಮುಂದೆ ದೇವರೇ ನಿನ್ನ ಮಾತಿನಂತೆ ನಡಿತೀನಿ ಎಂಬುದಾಗಿ ಸ್ವಾಮಿ ಪ್ರತಿಜ್ಞೆ ಮಾಡಿಕೊಂಡಿದ್ದಾರೆ, ಅವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದ್ದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ, ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಗಡಲು, ಸರ್ವ ಸದ್ಭಕ್ತರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. Amen, Alleluia. Amen, Amen, Alleluia. Amen, Alleluia. Amen, Alleluia. Amen, Amen, Alleluia. Amen, Amen.